ಈಗ ನಿಮಗೆ ಗುರುಕುಲ್ ಸಿಸ್ಟಮ್ದು ಟೈಮ್ ಟೇಬಲ್ ತೋರಿಸ್ತೀನಿ. ಅದು ನೋಡ್ಮೇಲೆ ವರವ ಇದು ನಮ್ಮ ಲೈಫಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ತೋರಿಸ್ತೀನಿ. ವಿರಹಂಕಕ್ಕೆ ಸ್ವಾಗತ. ಇವತ್ತಿಂದ ನೀವು ಎಷ್ಟೋ ಅಗೋಚರವಾದ ವಿಚಾರಗಳನ್ನು ತಿಳಿದುಕೊಳ್ತೀರಾ. ಗುರುಕುಲ್ ಸಿಸ್ಟಮು ನೀವು ಅನ್ಕೊಂಡಂಗೆ 3:30 ಮನೆಗೆ ಬಂದ್ಬಿಡ್ತೀವಿ, 8:00 ಸ್ಕೂಲ್ಗೆ ಹೋಗ್ತೀವಿ, ಮಧ್ಯದಲ್ಲಿ ಊಟ ಮಾಡ್ತೀವಿ, ಆಮೇಲೆ ಟೀಚರ್ ಹೇಳೋದು ಕೇಳಿಸ್ಕೊತೀವಿ. ಹಂಗಲ್ಲ. ಗುರುಕುಲ್ ಸಿಸ್ಟಮಲ್ಲಿ ಟೀಚರ್ ಜೊತೆನೇ ಇರಬೇಕು. ಟೀಚರ್ ಹೇಳಿದ್ದು ನಾವು ಕೇಳಿಸ್ಕೊಬೇಕು, ಟೀಚರ್ಗೆ ಹೆಲ್ಪ್ ಮಾಡಬೇಕು. ಎಲ್ಲ ಟೀಚರು ಏನೇನೆಲ್ಲ ಮಾಡ್ತಾರೋ ಅದರಿಂದನೇ ಕಲಿಬೇಕು. ಡೈಲಿ ಲೈಫ್ ಲೀಡ್ ಮಾಡ್ತಾರೆ, ಅದರಿಂದ ನಾವು ಕಲಿಬೋದು. ಅವ್ರು ಹೆಂಗೆ ಡಿಸಿಪ್ಲಿನ್ ಇದ್ದಾರೋ ಅದರಿಂದನೂ ಕಲಿಬೋದು. ಹಂಗಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅನ್ನಿಸ್ತಿರುತ್ತಾನೆ. ಲೈಕ್ ನಮ್ಮ ರಿಲೇಷನ್ ಬಾಂಡಿಂಗು ಚೆನ್ನಾಗಿರುತ್ತೆ. ನಾವು ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು, ಅವರು ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಇನ್ನೊಂದೇನಂತಂದರೆ ಪೇರೆಂಟ್ ಥರನೇ ಬಾಂಡಿಂಗ್ ಇರುತ್ತೆ ಅವ್ರ ಹತ್ರ, ತುಂಬ ಚೆನ್ನಾಗಿರೋದು. ಈಗ ನಿಮಗೆ ಗುರುಕುಲ್ ಸಿಸ್ಟಮ್ದು ಟೈಮ್ ಟೇಬಲ್ ತೋರಿಸ್ತೀನಿ. ಅದು ನೋಡ್ಮೇಲೆ ವರವ ಇದು ನಮ್ಮ ಲೈಫಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ಇದೇ ಗುರುಕುಲ್ ಡೈಲಿ ಟೈಮ್ ಟೇಬಲ್ಲು. 4 ಗಂಟೆಗೆ ಎದ್ದೇಳ್ತಾರೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳ್ಬಿಟ್ಟು ಅವ್ರ ಪರ್ಸ್ನಲ್ ಹೈಜೀನು ಏನಂತಂದರೆ ಲೈಕ್ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಇಂಥದ್ದು ಡೈಲಿ ಹೈಜೀನು. ಆಮೇಲೆ ಇದು ಪರ್ಪಸ್ ಏನಂತ ಅಂದರೆ ಲರ್ನಿಂಗು. 5 ಗಂಟೆಗೆ ಮೆಡಿಟೇಷನ್ನು ಮತ್ತು ಪ್ರೇಯರ್ ಮಾಡ್ತಾರೆ. ಆಮೇಲೆ ನೇಚರ್ ಜೊತೆ ಬಾಂಡ್ ಮಾಡ್ಕೊತಾರೆ. 6 o'clock 7 o'clockಗೆ ಯೋಗ, ಫಿಸಿಕಲ್ ಎಕ್ಸಸೈಸ್ ಮಾಡಿ ಅದು ಹೆಲ್ತ್ ಫೋಕಸ್ ಮೇಲೆ ಮಾಡಬೇಕಂತ ಹಿಂಗೆ. ಆಮೇಲೆ 7 o'clock 8 o'clockಗೆ ಬ್ರೇಕ್ಫಾಸ್ಟು, ಸಾತ್ವಿಕ ಆಹಾರ. 8 ಗಂಟೆಗೆ 11 ಗಂಟೆಗೆ ವೇದ ರೆಸಿಟೇಷನ್ನು ಮತ್ತು ಮೈನ್ ಲರ್ನಿಂಗ್ ಟೈಮ್. ಅದು ಆವಾಗ ಏನಂತಂದರೆ ಮೈನು ಏನು ಓದಬೇಕಂತ ಇರ್ತಾರೋ ಅವ್ರ ಲೈಫಲ್ಲಿ ಅದನ್ನೇ ಓದ್ತಾರೆ. ಆಗಿನ ಕಾಲದಲ್ಲಿ ವೇದ ಸ್ಕ್ರಿಪ್ಟು, ಲ್ಯಾಂಗ್ವೇಜಸ್ಸು ಅದು ಕಲಿತಿದ್ರು. 11 ಗಂಟೆಯಿಂದ 12 ಗಂಟೆಗೆ ಆಶ್ರಮ ಗುರುಗಳಿಗೆ ಹೆಲ್ಪ್ ಮಾಡೋದು. ಆಗ ಏನಾಗುತ್ತೆ, ಹ್ಯುಮ್ಯಾನಿಟಿ ಕಲ್ತ್ಕೊತಾರೆ, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಲ್ತ್ಕೊತಾರೆ. 12 ಗಂಟೆಯಿಂದ 1 ಗಂಟೆಗೆ ಸಾತ್ವಿಕ ಊಟ, ಚೆನ್ನಾಗಿ ಬ್ಯಾಲೆನ್ಸ್ಡ್ ಫುಡ್ ತಿಂತಾರೆ. ಆಮೇಲೆ 1 ಗಂಟೆಯಿಂದ 3 ಗಂಟೆಗೆ ಸ್ವಲ್ಪ ರೆಸ್ಟ್ ತೊಗೊತಾರೆ, ಇಲ್ಲಾಂದರೆ ಅವ್ರಿಗೆ ಏನು ಇಷ್ಟನೋ ಅದು ಓದ್ತಾರೆ, ಅದ್ರ ಮೇಲೆ ನಾಲೆಜ್ ಗೇನ್ ಮಾಡ್ತಾರೆ. ಆಮೇಲೆ 3 ಗಂಟೆಯಿಂದ 5 ಗಂಟೆಗೆ ಪ್ರಾಕ್ಟಿಕಲ್ ಲರ್ನಿಂಗ್ ಆ್ಯಂಡ್ ಡಿಸ್ಕಷನ್. ಸರಿ, ಆರ್ಟು ಡಿಸ್ಕಷನ್ ತಾನೆ. ಡಿಸ್ಕಷನ್ ಅಂತಂದರೆ ಡಿಬೇಟ್ ಮಾಡ್ತಾರೆ ಇಲ್ಲಿ. 5 ಗಂಟೆಯಿಂದ 6 ಗಂಟೆಗೆ ಪ್ರೇಯರ್ ಮಾಡ್ತಾರೆ, ಸ್ಪಿರಿಚುವಲ್ ಗ್ರ್ಯಾಟಿಟ್ಯೂಡ್ ತೋರಿಸ್ತಾರೆ. 6 ಗಂಟೆಯಿಂದ 7 o'clockಗೆ ಸ್ಟೋರಿ ಟೆಲ್ಲಿಂಗು, ಫಿಲಾಸಫಿ, ಇವೆಲ್ಲ ಮಾರಲ್ ಎಜುಕೇಷನ್ನು. 7 o'clock 8 o'clockಗೆ ಡಿನ್ನರು, ಸ್ವಲ್ಪ ಲೈಟ್ ಆ್ಯಂಡ್ ಅರ್ಲಿ ಮೀಲು. 8 ಗಂಟೆಯಿಂದ 9 ಗಂಟೆ ಬೆಡ್ ಟೈಮು. ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕು. ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನೀವು ಡಿಸಿಪ್ಲಿನ್ ಆಗಿರಬೇಕಲ್ವಾ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೀವು ನಿಮ್ಮ ಲೈಫಲ್ಲಿ ಹೊಸ ವ್ಯಾಲ್ಯೂಸನ್ನು ಕಲ್ತ್ಕೊತೀರಾ, ಯಾಕೆ ಬಿಟ್ಕೊಳ್ತೀರಾ? ಈಗ ನಾನು ಶೂಟ್ ಮಾಡಿ ಟೈಮು 12 o'clock, June 5th. ಇವತ್ತು ಟ್ರೈ ಮಾಡೋಣ.